ನನಗೆ ಮಾರಿ ಗುಡ್ಡದ ಗಡ್ಡದಾರಿಯಲ್ಲಿ ಒಂದು ಪಾತ್ರ ಕೊಟ್ಟರು. ಗಡ್ಡ ಬಿಟ್ಟಿದ್ದೀರಾ ಅಂತಾನೆ ಸರ್? ಅದರಲ್ಲಿ ಗಡ್ಡದ ಅವಶ್ಯಕತೆ ನನಗೆ ಇರಲಿಲ್ಲ. ಲೊಕೇಶನ್ ಅಷ್ಟೇ ಎಲ್ಲಿ ಅಂದರೆ ಕೋಲಾರದ ಬೆಟ್ಟ ಗುಡ್ಡಗಳ ಕಾಡಿನಲ್ಲಿ ಈ ವಯಸ್ಸಿನಲ್ಲಿ 78 ವರ್ಷದ ವಯಸ್ಸಿನಲ್ಲಿ ನಾನು ಎರಡನೇ ಸಿನಿಮಾ ಮಾಡಿದಾಗ ನೀವು ಬರಲೇಬೇಕು, ಫೋನ್ ಅವರೇ ಡೈರೆಕ್ಟರ್ ಫೋನ್ ಮಾಡ್ತಾರೆ, ನೀನು ಬಂದು ಆಚೆ ಮಾಡಬೇಕು, ಮಾಡ್ತೀನಿ. ಅವ್ರು ಯಾವಾಗಲೂ ಎಲ್ಲರಲ್ಲಿ ಬರಲಿ ಮುಂದಕ್ಕೂ ಮಾಡ್ತಾರೆ, ಮುಂದೆನೂ ಮಾಡ್ತೀನಿ. ನಾನು ಇನ್ನೂ ಬದುಕಿರ್ತೀನಿ. ಇವರು 10 ಸಿನಿಮಾ ಮಾಡೋವರೆಗೂ ನಾನು ಬದುಕಿರ್ತೀನಿ. ಏನಂದರೆ ಭಾಳ ಖುಷಿಯಾಗುತ್ತೆ ನನಗೆ. ನೆಕ್ಸ್ಟ್ ಮಂತ್ 12ನೇ ತಾರೀಕು ಗಣಿ BCom ಪಾಸ್ 2ನಲ್ಲಿ ವಿಲನ್ ಮಾಡಿದ್ದೀನಿ. 12ನೇ ತಾರೀಕು ರಿಲೀಸು. ಇದು ಸೂರ್ಯಣ್ಣ 20ನೇ ತಾರೀಕು ರಿಲೀಸು. 27ಕ್ಕೆ ಏಗ್ರೀವ ಅದರಲ್ಲಿ ಅದ್ಭುತ ಮಾಡಿದ್ದೆ. 3 ಸಿನಿಮಾಗಳು ಬರುತ್ತೆ ನನ್ನ ಈ ವಯಸ್ಸಿನಲ್ಲಿ. ಖುಷಿ ಆಗುತ್ತೆ. ಇದರಲ್ಲಿ ಸೂರ್ಯಣ್ಣನು ಮಾತ್ರ ವಿಶೇಷವಾಗಿ ಆಶೀರ್ವಾದ ಮಾಡ್ತೀನಿ. ನಾನು ಆಶೀರ್ವಾದ ಮಾಡಿದ ಎಲ್ಲ ಚಿತ್ರರಂಗದಲ್ಲಿ 7 ಜನ ಹೀರೋಗಳು ಉಂಟಾಗಿದ್ದೀನಿ ಬೆನಕಾದಿಂದ. ಮಾಡಿದ್ದೀನಿ. ಸುಮ್ಮನೆ ಅವ್ರು ಕೇಳಿದ್ರು ಮಾಡ. ಈಗ ಇನ್ನೊಬ್ಬ 9ನೇ ಹೀರೋ ಉಂಟಾಗ್ತಾ ಇದ್ದೀನಿ. ಈಗ ಕೊರಗಜ್ಜದಲ್ಲಿ ಕೊರಗಜ್ಜ ಮಾಡ್ತಾ ಇದ್ದಾನೆ ನಮ್ಮ ಬೆನಕ ಹುಡುಗ. ಹೀಗೆ ಸೂರ್ಯನನ್ನು ಇವತ್ತವರೆಗೂ ನನಗೆ ಮಾಧ್ಯಮಿತ್ರರು ತುಂಬಾ ಸಪೋರ್ಟಿಂಗ್ ಆಗಿ ನಿಂತಿದ್ರ. ಈಗಾಗಲೇ ಒಂದು ಯಾವುದೋ ಒಂದು ಪ್ರಮೋಷನ್ ಮಾಡಿದ್ದೆ, ತುಂಬಾ ಇಡೀ ಕರ್ನಾಟಕ ಫುಲ್ಲು ಮೂಳ್ಮಳೆಗೂ ಹರಿದಾಡ್ತು. ಸೊ ಪ್ರಮೋಷನ್ ಏನಕ್ಕೆ ಇಲ್ಲ, ಈ ಒಂದು ಟೈಟ್ಲು ಹಿಂಗಿದ್ದಿದ್ದ ಟೈಟ್ಲು ಏನಾದ್ರು ಇನ್ನೂ ಸ್ಪ್ರೆಡ್ ಮಾಡ್ಬೇಕಂತ ತುಂಬಾ ಯೋಚನೆ ಮಾಡಿ ಅದಕ್ಕೆ ಒಂದು ಟೈಟ್ಲ್ಗೋಸ್ಕರ ಪ್ರಮೋಷನ್ಗೋಸ್ಕರ ಮಾಡಿದೆ, ಬೇರೆ ಏನು ಉದ್ದೇಶಕ್ಕಿಲ್ಲ. ಇವತ್ತೆಲ್ಲರೂ ನೀವೆಲ್ಲ ತುಂಬಾ ಸಪೋರ್ಟಿಂಗ್ ಆಗಿ ನಿಂತಿದ್ದೀರಾ. ನನ್ನ ಎಲ್ಲ ಆರ್ಟಿಸ್ಟ್ಗಳು, ನನ್ನ ಮನೆಯವರು, ನನ್ನ ಪ್ರಸಾದ್ ಅಣ್ಣ ತುಂಬಾ ನನಗೆ ಬೆಂಬಲ. ನೀನು ಯಾಕೆ ಜೀವ ತಿಂತೀಯ? ಅರ್ಧ ಕಾಲ ಜೀವ ಹೋಗ್ತೈತೆ. ಬ್ಯಾಕ್ ಟು ಬ್ಯಾಕ್ ಇವ್ರು ನಿಜವಾಗ್ಲೂ ಫೀಲಿಂಗ್ ಸ್ಟಾರ್ ಅಲ್ಲ, ಕ್ರೈಮ್ ಸ್ಟಾರ್ ಅಂತ ಹೇಳ್ತಾರೆ ಸರ್. ಒಂದು ನಿಮಿಷ ತಡಿ. ಕಾಮರಾಜ್ ಅಣ್ಣ ಎಮೋಷನಲ್ ಸ್ಟಾರ್ ಸರ್. ಕಾಮರಾಜ್ ದಯವಿಟ್ಟು ಆರ್ಟಿಸ್ಟ್ ಎಲ್ಲ ಬಂದ್ಬಿಡಿ. ತುಂಬಾ ಬೆಂಬಲ ನಿಂತು ನಾನು ಒಂದು ಕ್ಯಾರೆಕ್ಟರ್ ಹೇಳಿದ್ದೆ, ಅವ್ರು ತುಂಬಾ ಒಪ್ಕೊಂಡು ತುಂಬಾ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ. ತುಂಬಾ ಥ್ಯಾಂಕ್ಸ್. ಆಮೇಲೆ ಎಲ್ಲ ನನ್ನ ಆರ್ಟಿಸ್ಟ್ಗಳಿಗೆ ಚಿತ್ರಾಗೂ ಸೇರಿ ಅಂತ ಹೇಳಿದೆ. ಸೊ ಅದು ಚಿತ್ರ ಹೇಳಿಲ್ಲ, ಇವತ್ತು ಏನೋ ಮಡ್ರಾಗಿರೋದು ಏನೋ ಗೊತ್ತಿಲ್ಲ ನನ್ನ ಕೈಲಿ. ಜಸ್ಟ್ ರಿಯಲ್ ಬ್ಯಾಟು ಹಿಂಗೆ ಇಟ್ಟಿದ್ದೆ. ಜಸ್ಟ್ ನೀನು ಒಂದು ಮೂಮೆಂಟಿಗೆ ಹೋಗ್ಬೇಡ, 1 ಇಂಚಿಗೆ ಬರಬೇಡ, ನೀನು ನಿಂತಿದ್ದ ಜಾಗದಲ್ಲಿ ಇಲ್ಲ ಅಂತ ಹೇಳಿದೆ. ಸುಮ್ಮನೆ ಆ ಬ್ಯಾಟು ಇಲ್ಲಿ ಗಂಟೆ ಹಿಂಗೆ ಹೋಗಿ ಹಿಂಗೆ ಬಂತು. ತುಂಬಾ ಥ್ಯಾಂಕ್ಸ್ ಚಿತ್ರ. ನಾನೇನೋ ಅನ್ಬಿಲಿಬಲ್, ನಾನು ಅನ್ಕೊಂಡೇ ಇದ್ದಿಲ್ಲ. ನಾನು ಹೋದಾಗ ಜಯಣ್ಣ ನೋಡ್ಬಿಟ್ಟು ಸರ್ ಒಂದ್ಸಲ ಪಿಕ್ಚರ್ ನೋಡ್ತೀನಿ ಅಂತ ಕೇಳಿದೆ. ಇಲ್ಲ ನಾನು ನನ್ನ ಪಿಕ್ಚರೇ ನೋಡಲ್ಲ, ನನಗಂತೂ ತುಂಬಾ ಎಮೋಷನಲ್ ಅಂದ್ರು. ಸರ್ ನನಗೋಸ್ಕರ ಒಂದು ಟ್ರೈಲರ್ ನೋಡಿ ಅಂದೆ. ಯಾವ್ದಾದ್ರು ಒಂದು ತೋರಿಸಿ ಅಂತ ಹೇಳಿದ್ರು. ಸರಿ ಕೂತ್ಕೊಂಡಾಗ ತೋರಿಸ್ದೆ ಟ್ರೈಲರು. ತುಂಬಾ ನಾನು ಆನೆಸ್ಟ್ ಆಗಿದ್ದೀನಿ. ನಾನು ಏನಿದ್ರು ಹೇಳ್ಬಿಡ್ತೀನಿ ಸೂರಿ, ನಿನ್ಗೆ ಎಷ್ಟೋ ಪಿಕ್ಚರ್ ಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಿದ್ದೀನಿ. ಇದು ನಿಜವಾಗ್ಲೂ ನಿನ್ನ ಕೈ ಹಿಡಿತೈತೆ. ತುಂಬಾ ಮೇಕಿಂಗ್ ಅಲ್ಲಾಗ್ಲಿ ಎಲ್ಲದರಲ್ಲಾಗ್ಲಿ ತುಂಬಾ ಡೈಲಾಗ್ ಅಲ್ಲಾಗಲಿ ಅದ್ಭುತವಾಗಿ ಮಾಡಿದ. 100% ಇದು ಗೆಲ್ತೈತೆ. ನಾನು ಇದೀನಿ, ನಿನ್ಗೆ ಸಪೋರ್ಟ್ ಮಾಡ್ತೀನಿ. 20ನೇ ತಾರೀಕು ನೀನು ಧೈರ್ಯವಾಗಿ ಲಾಂಚ್ ಮಾಡು ಅಂತ ಹೇಳಿ ನನಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಾರೆ. ಆಮೇಲೆ ವೇಲಿ ಸರ್ ಅಪ್ಪಾಜಿ ಅವರು ಸಹ ಅವರು ನನಗೆಲ್ಲ ಬೆಂಬಲವಾಗಿ ಈ ತರ ಹೇಳ್ಬೇಕಾದ್ರೆ ಎಲ್ಲರೂ ಸಹ ನನ್ಗೆ ನಿಂತಿದ್ದಾರೆ. ಎಲ್ಲ ಅಭಿಮಾನಿದವರಿಗೆ ಮತ್ತೊಮ್ಮೆ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೀವನದ ಮೇಲೆ ಎಲ್ಲರಿಗೂ ಅವ್ರಿಗೆ ನನ್ನ ದೇಹನ ಚೊಪ್ಪಿಯಾಗಿ ಅವ್ರಿಗೆ ಹೊಡೆದ್ರು ನನಗೆ ಸಾಕಾಗಲ್ಲ. ಎಲ್ಲ ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಒಬ್ಬೊಬ್ಬರು ಕಾಲೇಜ್ ನನ್ನ ಕಡೆ ಏನೋ ಸ್ಮಾಲ್ ಗಿಫ್ಟ್ ದಯವಿಟ್ಟು ಎಲ್ರಿಗೂ ನಿಂತವ್ರೆ.